ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಹವ್ಯಕ ಸ್ಪೆಷಲ್ ಬೀಟ್ರೂಟ್ ಸಾಂಬಾರ್ ಅಥವಾ ಹುಳಿ. ಸಾಂಬಾರ್ ಮಾಡಲು ಮೊದಲು ಸಾಮಗ್ರಿಗಳನ್ನು ಹುರಿದುಕೊಳ್ಳುವ. 1 ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ, 7ರಿಂದ 8 ಮೆಂತ್ಯ ಕಾಳು, 1/4 ಚಮಚ ಜೀರಿಗೆ, 1 ಚಮಚ ಧನಿಯಾ ಬೀಜ, ಹಾಗೆ 1/4 ಚಮಚಕ್ಕಿಂತ ಕಮ್ಮಿ ಸಾಸಿವೆ, ಸಣ್ಣ ಚೂರು ಇಂಗು, ಹಾಗೆ 7ರಿಂದ 8 ಬ್ಯಾಡಗಿ ಮೆಣಸು, 4 ಕರಿಬೇವಿನ ಎಲೆ ಸೇರಿಸಿ 1 ಡ್ರಾಪ್ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಹುರಿಯುವುದರಿಂದ ಇದರ ಘಮ ಚೆನ್ನಾಗಿ ಬರುವುದು, ಹಾಗೆ ಸಾಂಬಾರು ಕೂಡ ಚೆನ್ನಾಗಿ ಆಗುವುದು. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಈಗ ಚೆನ್ನಾಗಿ ಹುರಿದಾಗಿದೆ, ಇಷ್ಟು ಹುರಿದರೆ ಸಾಕು. ಈಗ ಇದಕ್ಕೆ ಅರ್ಧ ಕಪ್ ಫ್ರೆಶ್ ತೆಂಗಿನ ತುರಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಬಿಡಬೇಕು. ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣನ್ನು ಹಾಕಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಸಾಂಬಾರು ಮಾಡಲು 1 ಬೀಟ್ರೂಟನ್ನು ತೆಗೆದುಕೊಂಡಿದ್ದೇನೆ. ಇದರ ತುದಿ ಹಾಗೂ ಮೇಲಿನ ಭಾಗವನ್ನು ತೆಗೆದು ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿಕೊಂಡಿದ್ದೇನೆ. ಈ ಥರ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿದ್ದೇನೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಹಾಗೂ ಇಲ್ಲಿ 4 ಟೇಬಲ್ ಸ್ಪೂನ್ ತೊಗರಿಬೇಳೆಯನ್ನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ 15 ನಿಮಿಷ ಮೊದಲು. ಈಗ ಅದಕ್ಕೆ ಚಿಟಿಕೆ ಅರಿಶಿನ, 1 ಡ್ರಾಪ್ ಎಣ್ಣೆ ಹಾಕಿ ಕುಕ್ಕರ್ ಒಳಗಿಟ್ಟು 4 ವಿಸಲ್ ತಗೊಳ್ಬೇಕು. ಬೀಟ್ರೂಟಿಂದ ಗೊಜ್ಜನ್ನು ಕೂಡ ಮಾಡಬಹುದು. ರೆಸಿಪಿ ನನ್ನ ಚಾನೆಲ್ನಲ್ಲಿದೆ. ತರಕಾರಿ ಮತ್ತು ಬೇಳೆ ಬೇಯುವುದರೊಳಗೆ ಈ ಕಡೆ ಮಸಾಲೆ ಹುರಿದದ್ದು ತಣ್ಣಗಾಗಿದೆ. ಇದನ್ನು ಮೊದಲು ತರಿಯಾಗಿ ರುಬ್ಬಿಕೊಂಡು ಆಮೇಲೆ ಅಗತ್ಯವಿದ್ದಷ್ಟು ನೀರು ಹಾಕಿ ಸ್ವಲ್ಪ ನೈಸಾಗಿ ರುಬ್ಬಿಕೊಂಡು ಬಂದಿದ್ದೇನೆ. ಇಲ್ಲಿ ಹೋಳು ಬೇಳೆ ಬೆಂದು ಕುಕ್ಕರ್ ಕೂಡ ಪ್ರೆಷರ್ ಇಳಿದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸಿಕೊಳ್ಳೋಣ. ಇಲ್ಲಿ ಬೀಟ್ರೂಟ್ ಹೋಳು ಹಾಗೂ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಇಲ್ಲಿ ಸಾಂಬಾರಿಗೆ ಫ್ರೆಶ್ ಮಸಾಲೆಯನ್ನು ಹಾಕಿ ಮಾಡಿರುವುದರಿಂದ ರುಚಿ ಡಬಲ್ ಆಗಿರುತ್ತದೆ. ನಮ್ಮ ಮನೆಯಲ್ಲಿ ಇದೇ ರೀತಿ ಸಾಂಬಾರು ಮಾಡೋದು. ರುಬ್ಬಿಟ್ಟ ಮಸಾಲೆಯನ್ನು ಕೂಡ ಒಟ್ಟಿಗೆ ಸೇರಿಸಿ ಮಿಕ್ಸರ್ ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು. ಮೊದಲು ಸ್ವಲ್ಪ ಉಪ್ಪನ್ನು ಹಾಕಿದ್ದೇವೆ. ಬೀಟ್ರೂಟ್ ಬೇಯಲು ನೋಡಿಕೊಂಡು ಸೇರಿಸಬೇಕು. ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು. ಕುದಿಯುವ ಹಂತದಲ್ಲಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸಬೇಕು. ನೋಡಿ, ಈಗ ಸಾಂಬಾರು ಕುದಿಯುತ್ತಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದರೆ ಸಾಂಬಾರು ರೆಡಿನೇ ಆಗೋಯಿತು. ಈ ಸಾಂಬಾರು ಮಾಡಲು ಮಸಾಲೆ ಪುಡಿಯನ್ನೆಲ್ಲ ಸೇರಿಸಬೇಕಾಗಿಲ್ಲ. ಇದಕ್ಕೆ ಫ್ರೆಶ್ ಮಸಾಲೆ ಹುರಿದು ಮಾಡಿದರೇ ತುಂಬ ರುಚಿಯಾಗಿರುತ್ತದೆ. ಈ ಸಾಂಬಾರನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕಿಕೊಂಡು ಊಟ ಮಾಡುತ್ತಿದ್ದರೆ ಮತ್ತೆ ಮತ್ತೆ ಮಾಡುವುದಂತೂ ಗ್ಯಾರಂಟಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲ್ ನೋಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.